ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆ ಮಿಷನ್ ಅನ್ನುವಂಥದ್ದು ಅಥವಾ ಆತ್ಮನಿರ್ಭಾರತ ಇನ್ ಪಲ್ಸಸ್ ಅನ್ನುವಂತಹ ಸ್ಕೀಮ್ ಅನ್ನು ನೋಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹಣಕಾಸು ಸಚಿವಾಲಯದ ಈ ಒಂದು ಸಾಲಿನ ಕೇಂದ್ರ ಬಜೆಟ್ನಲ್ಲಿ 6 ವರ್ಷಗಳ ಅವಧಿಗೆ ಅಂದ್ರೆ 6 ವರ್ಷಗಳ ಕಾಲಾವಧಿಗೆ ಒಂದು ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆ ಅಥವಾ ಸ್ವಾವಲಂಬನೆ ಮಿಷನ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿ ಈ ಆತ್ಮನಿರ್ಭಾರತ ಇನ್ ಪಲ್ಸಸ್ ಅನ್ನುವಂಥದ್ದು ಅಥವಾ ಏನು ಈ ಒಂದು ಆತ್ಮನಿರ್ಭರತೆ ದ್ವಿದಳ ಧಾನ್ಯಗಳಲ್ಲಿ ಅಥವಾ ದ್ವಿದಳಗಳಲ್ಲಿ ಆತ್ಮನಿರ್ಭರತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಅಂತ ನೋಡ್ತಾ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಬೇಳೆಕಾಳುಗಳನ್ನ ಈ ಒಂದು ಪಲ್ಸಸ್ ಅನ್ನ ಬೆಳೆಯೋದ್ರಲ್ಲಿ ಭಾರತ ತುಂಬಾನೇ ಒಂದು ಬೃಹತ್ ರಾಷ್ಟ್ರ ಅಥವಾ ಉತ್ಪಾದಕ ರಾಷ್ಟ್ರ ಅಂತಾನೆ ಕರಿತೀವಿ. ಆದ್ರೆ ನಿಮಗೆ ಗೊತ್ತಿಲ್ಲದ ಇನ್ನೊಂದು ಕೂಡ ಅಂಶ ಏನಂತ ಅಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ಪಲ್ಸಸ್ ಗಳನ್ನ ಬೇರೆ ದೇಶಗಳಿಂದನೂ ಕೂಡ ಆಮದುಗಳನ್ನ ಮಾಡ್ಕೋತಾ ಇದೀವಿ. ಸೊ ಈ ಆಮದನ್ನ ನಿಲ್ಸೋದಕ್ಕೋಸ್ಕರ ಅಥವಾ ಈ ಆಮದುಗಳನ್ನ ನಿಲ್ಲಿಸಿ ನಮ್ಮನಲ್ಲೇ ನಾವು ನಮ್ಮ ದೇಶದಲ್ಲೇ ನಮಗೆ ಬೇಕಾದಷ್ಟು ಬೇಳೆಕಾಳುಗಳನ್ನ ಬೆಳೆಯುವಂತಹ ಒಂದು ಉತ್ಪಾದನಿಸುವಂತಹ ಒಂದು ಯೋಜನೆಯನ್ನ ಈ ಒಂದು ಆತ್ಮನಿರ್ಭರತೆ ಇನ್ ಪಲ್ಸಸ್ ಅನ್ನುವಂಥದ್ದು ಸ್ಕೀಮ್ ಆಗಿರುತ್ತೆ. ಸೊ ಇದು ಬಜೆಟ್ ಬಂದು 1000 ಕೋಟಿಗಳ ಒಂದು ಬಜೆಟ್ ಅನ್ನ ಹಂಚಿಕೆ ಮಾಡಲಾಗಿದೆ. ಈ ಒಂದು ಘೋಷಣೆಯ ಪ್ರಕಾರ 1000 ಕೋಟಿಗಳ ಬಜೆಟ್ ಅನ್ನ ಮಾಡಲಾಗಿದೆ. ಸೊ ಇದು ಗುರಿ ಏನಂತ ಬಂದಾಗ ಮುಖ್ಯವಾಗಿ 3 ಬೇಳೆಕಾಳುಗಳಲ್ಲಿ ಇದನ್ನ ಮಾಡಲಾಗಿದೆ. ಒಂದು ತೊಗರಿ ಆಗಿರ್ಬೋದು, ಇನ್ನೊಂದು ಉದ್ದು, ಇನ್ನೊಂದು ಮಸೂರ್ ತೊಗರಿ ಅಂತ ನಾವೇನ್ ಕರಿತೀವಿ ಅಥವಾ ಕೆಂಪು ತೊಗರಿ ಅಂತ ನಾವೇನ್ ಕರಿತೀವಿ. ಈ 3 ಬೇಳೆಗಳಲ್ಲಿ ಭಾರತ ತನ್ನಲ್ಲೇ ತಾನು ಉತ್ಪಾದಿಸುವ ಒಂದು ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಇದು ಉದ್ದೇಶವಾಗಿರುತ್ತೆ. ಸೊ ಇನ್ನೊಂದು ಕನಿಷ್ಠ ಬೆಲೆ ಆಧಾರಿತವಾದಂತಹ ದಾಸ್ತಾನು ಆಗಿರ್ಬೋದು ಅಥವಾ ಕೊಯ್ಲು ನಂತರದ ಒಂದು ಗೋದಾಮು ಸಮಸ್ಯೆಗಳಿಗೆ ಅಥವಾ ಸ್ಟಾಕ್ ಮಾಡುವಂತಹ ಒಂದು ಸ್ಟೋರೇಜ್ ಏನು ಪ್ರಾಬ್ಲಮ್ಸ್ ಇದಾವೆ ಅದಕ್ಕೆಲ್ಲವನ್ನು ಕೂಡ ಪರಿಹಾರ ಕಂಡುಕೊಳ್ಳುವಂಥದ್ದು ಈ ಒಂದು ಯೋಜನೆಯ ಒಂದು ಗುರಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ಭಾರತದ ಗುರಿ ಬಂದು 2029 ಏನು ನಾವು ಪಲ್ಸಸ್ಗಳನ್ನ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಅನ್ನ ಮಾಡ್ಕೋತಾ ಇದೀವಿ, ಆಮದನ್ನ ಮಾಡ್ಕೋತಾ ಇದೀವಿ, ಅದನ್ನ ನಿಲ್ಲಿಸುವಂತಹ ಅಂಡ್ ಭಾರತದಲ್ಲೇ ತನಗೆ ಬೇಕಾದಂತಹ ಒಂದು ಬೇಳೆಕಾಳುಗಳು ಏನು ಬೇಡಿಕೆ ಇದೆ, ಬೇಡಿಕೆಗೆ ತಕ್ಕಂತಹ ಬೇಳೆಕಾಳುಗಳನ್ನ ತನ್ನಲ್ಲೇ ಬೆಳೆದುಕೊಳ್ಳುವಂತಹ ಒಂದು ಗುರಿಯನ್ನ ಭಾರತ ಸರ್ಕಾರ ಹೊಂದಿದೆ. ಸೊ ಇನ್ನು ಭಾರತದಲ್ಲಿನ ಒಂದು ಉತ್ಪಾದನೆಯನ್ನು ನೋಡ್ತಾ ಇದೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2023-24ನೇ ಸಾಲಿನಲ್ಲಿ ಭಾರತ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೋತಾ ಇದೆ. ಲಾಸ್ಟ್ ಇಯರ್ ಅರೌಂಡ್ 4.65 ಮಿಲಿಯನ್ ಟನ್ಗಳಷ್ಟು ಏನು ಈ ತೊಗರಿ ಕಾಳುಗಳು ಅಥವಾ ಉದ್ದುವನ್ನ ಬೇರೆ ದೇಶಗಳಿಂದ ಬೇರೆ ರಾಷ್ಟ್ರಗಳಿಂದ ಆಮದನ್ನ ಮಾಡ್ಕೊಂಡಿದ್ದಾವೆ. ಸೊ ಅದನ್ನ ನಿಲ್ಲಿಸಬೇಕು ಅಂತಾನೆ ನಾವು ಯೂಶಲಿ ಇದು ಮಾಡ್ತಾ ಇರೋಂಥದ್ದು. ಅಂದ್ರೆ ಭಾರತ ಹೆಚ್ಚಾಗಿ ಆಸ್ಟ್ರೇಲಿಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಮಯನ್ಮಾರು, ಮೊಜಾಂಬಿಕ್, ತಾಂಜಾನಿಯಾ, ಸುಡಾನು ಮತ್ತು ಮಲಾವಿ ಅಂತಹ ಆಫ್ರಿಕನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಂದ ಈ ಒಂದು ಬೇಳೆಕಾಳುಗಳನ್ನ ಅಥವಾ ಈ ಒಂದು ಪಲ್ಸಸ್ಗಳನ್ನ ತರಿಸ್ಕೊತಾ ಇದೆ. ಸೊ ಭಾರತದಲ್ಲಿ ಹಾಗಾದ್ರೆ ಉತ್ಪಾದನೆ ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂತ ನೋಡ್ತಾ ಬಂದಾಗ ಭಾರತ ದೇಶ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವೂ ಹೌದು, ಅತಿ ದೊಡ್ಡ ಗ್ರಾಹಕ ರಾಷ್ಟ್ರವೂ ಹೌದು, ಅದ್ರ ಜೊತೆಗೆ ಅತಿ ದೊಡ್ಡ ಆಮದುದಾರ ರಾಷ್ಟ್ರವೂ ಕೂಡ ಹೌದು. ಅಂದ್ರೆ ಈ 3 ಅರ್ಥಗಳು ಒಂದೇ ಆಗುತ್ತೆ. ಅಂದ್ರೆ ಹೇಗೆ ಅಂತ ಬಂದಾಗ ಭಾರತ ಈ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೂಡ ಮಾಡುತ್ತೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ತನ್ನ ಉತ್ಪಾದನೆ ಮಾಡಿದಂತಹ ಕಾಳುಗಳನ್ನ ತಾನೇ ಅದನ್ನ ಬಳಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಹೆಚ್ಚು ಆಮದನ್ನು ಕೂಡ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತಾನೆ ನಾವು ಹೇಳ್ತಾ ಬರುವಂಥದ್ದು. ಅಂಡ್ ಒಟ್ಟಾರೆಯಾಗಿ ಈ ಬೇಳೆಕಾಳುಗಳ ಕೃಷಿ ಏನಿದೆ, ಒಟ್ಟಾರೆ ಕೃಷಿ ವ್ಯವಸ್ಥೆನಲ್ಲಿ 9-10% ಅಷ್ಟು ಪಾಲನ್ನ ಈ ಬೇಳೆಕಾಳುಗಳ ಕೃಷಿಯನ್ನು ಹೊಂದಲಾಗಿದೆ. ಸೊ ಈ ಬೇಳೆಕಾಳುಗಳ ಕೃಷಿಯಲ್ಲಿ ಏನು 9-10% ಕೃಷಿ ಇದೆ, ಅದ್ರಲ್ಲಿ ಹೆಚ್ಚಿನ ಒಂದು ದೊಡ್ಡ ಪಾಲನ್ನ ಗ್ರೌಂಡ್ ನಟ್ಸ್ ಅಥವಾ ಕಡಲೆಕಾಯಿ ಅಂತ ನಾವೇನ್ ಕರಿತೀವಿ ಅದು ಹೆಚ್ಚು ತನ್ನ ಒಂದು ಪ್ರಾಬಲ್ಯವನ್ನೇ ಹೊಂದಿದೆ ಅಂತಾನೆ ಹೇಳ್ತಾ ಬರ್ಬೋದು. ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಮಿಲೆಟ್ ಅನ್ನ ಬೆಳೆಯುವಂತಹ ಸೊ ಏನು ಪಲ್ಸಸ್ ಅನ್ನು ಬೆಳೆಯುವಂತಹ ಸ್ಟೇಟ್ಗಳು ಯಾವುವು ಅಂತ ಬಂದಾಗ ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು ಅಂಡ್ ರಾಜಸ್ಥಾನ, ಈ ಒಂದು ಬೆಲ್ಟ್ ಅನ್ನು ನೋಡ್ಬೋದು. ಅಂದ್ರೆ ಅದೇ ದೊಡ್ಡ ಪ್ರಮಾಣ ಇಲ್ಲಿ ಅತಿ ಹೆಚ್ಚು ಗ್ರೀನ್ ಇದೆ. ಸೊ ಈ ಗ್ರೀನ್ ಇರುವಂತಹ ಪ್ರದೇಶದಲ್ಲಿ ಹೆಚ್ಚು ಬೇಳೆಕಾಳುಗಳನ್ನ ಬೆಳೆಯುವಂತಹ ರಾಜ್ಯಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ, ಅದ್ರ ಜೊತೆಗೆ ಕರ್ನಾಟಕ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನಾರ್ತ್ ಅತಿ ದೊಡ್ಡ ಪ್ರಮಾಣದಲ್ಲ, ಒಂದು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಕೂಡ ಬೆಳೆಯುತ್ತೆ ಅಂಡ್ ಉತ್ತರ ಪ್ರದೇಶ ಕೂಡ ಬೆಳೆಯುತ್ತೆ. ಬಟ್ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಕೇವಲ 3 ರಾಜ್ಯಗಳು. ಅವು ನಮಗೆ ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಾಗಿರ್ತವೆ. ಅಂಡ್ ದೇಶೀಯ ಉತ್ಪಾದನೆಯಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಅಂತ ಇತ್ತೀಚಿನ ಅಂಕಿಅಂಶಗಳು ಹೇಳ್ತಾನೆ ಇದಾವೆ. ಅಂದ್ರೆ ಯೂಶಲಿ 2013-14 ಸಾಲಿನಲ್ಲಿ 192.55 ಲ್ಯಾಕ್ಸ್ ಆಫ್ ಟನ್ಸ್ ಏನು ಮಿಲಿಯನ್ ಟನ್ಗಳಷ್ಟು ಬೆಳೀತಾ ಇತ್ತು ಅಂತ ನಾವು ಹೇಳ್ತಿದ್ವಿ. ಅದು ಇತ್ತೀಚೆಗೆ 22-23ನೇ ಸಾಲಿನ ಅಂದ್ರೆ 2022 ಮತ್ತು 23ನೇ ಸಾಲಿನ ಒಂದು ವರ್ಷದಲ್ಲಿ 260.58 ಮೆಟ್ರಿಕ್ ಟನ್ ಅಷ್ಟು ಯೂಶಲಿ ದಟ್ ಬೇಳೆಕಾಳುಗಳನ್ನ ನಾವು ಇದು ಬೆಳ್ಕೋತಾ ಇದ್ದೀವಿ ಅನ್ನುವಂಥದ್ದು ನಾವು ನೋಡ್ತಾ ಬಂದಿರುವಂಥದ್ದು. ಜೊತೆಗೆ
ಏನು ಸವಾಲುಗಳು ಅಂತ ನೋಡ್ತಾ ಬಂದಾಗ, ಅಂದರೆ ಬೇಳೆಕಾಳುಗಳನ್ನು ಬೆಳೆಯುವುದರಲ್ಲಿ ನಮಗಿರುವಂತಹ ಸವಾಲುಗಳು ಏನಂತ ಬಂದಾಗ, ಕಡಿಮೆ ಉತ್ಪಾದಕತೆ, ಅಂದರೆ ಇದರಲ್ಲಿ ಹೆಚ್ಚಿನ ಒಂದು ವಿಶ್ಲೇಷಣೆಯನ್ನು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದಲ್ಲೇ ಇರೋದ್ರಿಂದಾಗಿ, ಅಂಡ್ ಅದ್ರ ಜೊತೆಗೆ ಹೆಚ್ಚು ಇಳುವರಿ ನೀಡುವಂತಹ ಬೀಜಗಳ ಒಂದು ಕೊರತೆಯಿಂದಾಗಿ ಕಡಿಮೆ ಉತ್ಪಾದಕತೆ ಇರುವಂಥದ್ದು, ಅಥವಾ ಇದನ್ನು ರೆಸಿಡ್ಯೂಯಲ್ ಕ್ರಾಪ್ ಅಂತ ಕರಿತೀವಿ. ಅಂದರೆ ಮುಖ್ಯವಾಗಿ ನಾವು ಗೋಧಿ, ರಾಗಿ, ಭತ್ತ ಈ ಥರ ಇದನ್ನು ಬೆಳೆದಲೇ ಇರುವಂಥದ್ದು. ಹಾಗಾಗಿ ಈ ದ್ವಿದಳ ಧಾನ್ಯಗಳು ಏನೇನಿದೆ ಅಥವಾ ಪಲ್ಸಸ್ ಏನಿದೆ ಅದನ್ನು ನಾವು ಉಳಿಕೆ ಬೆಳೆಗಳು ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಸೊ ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದು. ಅಂಡ್ ತಾಂತ್ರಿಕವಾಗಿ ಪ್ರಗತಿಯನ್ನು ಕೊರತೆ ಇರುವಂಥದ್ದು, ಅಂದರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಇನ್ನು ಕೃಷಿನಲ್ಲೇ ಬೇರೆ ಬೇರೆ ಬೆಳೆಗಳಲ್ಲಿ ಹೆಚ್ಚಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆಗಳು ಅಭಿವೃದ್ಧಿಗಳು ಆಗಿರೋವಂಥದ್ದು. ಫಾರ್ ಎಕ್ಸಾಂಪಲ್ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು R&D ಅಂತ ನಾವೇನು ಕರಿತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೆಚ್ಚಿನ ಒಂದು ತಾಂತ್ರಿಕವಾದಂಥ ಬೆಳವಣಿಗೆಯನ್ನು ಕಂಡಿದೆ. ಬಟ್ ಈ ಒಂದು ಮಿಲ್ಲೆಟ್ ಏನೋ ನಾವು ಪಲ್ಸಸ್ ಏನಿದೆ, ಪಲ್ಸಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ತಾಂತ್ರಿಕ ಬೆಳವಣಿಗೆ ಆಗದಲ್ಲೇ ಇರುವಂಥದ್ದು ಕೂಡ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ನಾವು ಒನ್ ಆಫ್ ದ ರೀಸನ್ ಅಂತಲೇ ನಾವು ಕನ್ಸಿಡರ್ ಮಾಡ್ತಾ ಬಂದಿರುವಂಥದ್ದು. ಅಂಡ್ ಕಡಿಮೆ ಪ್ರಯೋಜನಕಾರಿ ಅಂತ ರೈತರು ಭಾವಿಸಿರುವಂಥದ್ದು. ಫಾರ್ ಎಕ್ಸಾಂಪಲ್ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ಸೊ ಈ ಒಂದು ಬೆಳೆ ಕಮ್ಮಿ ಇಳುವರಿಯನ್ನು ಕೊಡ್ತವೆ. ಕಮ್ಮಿ ಇಳುವರಿಯನ್ನು ಕೊಡೋದ್ರಿಂದಾಗಿ ಕಮ್ಮಿ ಆದಾಯವನ್ನು ತಂದು ಕೊಡುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಯಾಕಂದ್ರೆ ಯೂಶಲಿ ಸುಗ್ಗಿನ ಹಂತದಲ್ಲಿ ಜಾಸ್ತಿ ವೇಸ್ಟ್ಗಳಾಗುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ. ಯೂಶಲಿ ಏನಾಗುತ್ತೆ ಅಂತ ಬಂದಾಗ ಸೊ ನಾವು ಉತ್ಪಾದನೆ ಮಾಡಿ ಅದನ್ನು ಕಟಾವು ಆದ್ಮೇಲೆ ಅದನ್ನ ಒಂದ್ ಕಡೆ ದಾಸ್ತಾನು ಮಾಡೋದಕ್ಕೆ ಕರೆಕ್ಟಾಗಿ ದಾಸ್ತಾನು ಇಲ್ಲದೇ ಇರುವಂಥದ್ದು, ಅಂಡ್ ಅದನ್ನ ಚೀಲಗಳಲ್ಲಿ ತುಂಬಿಡುವಂಥದ್ದು, ಅದಕ್ಕೆ ಹುಳ ಅಪ್ಪಟೆಗಳು ಅಥವಾ ಕೀಟಗಳು ಜಾಸ್ತಿ, ಅಂದ್ರೆ ಕಾಳುಗಳಿಗೆ ಬೇಗನೆ ಅತಿ ಬೇಗನೆ ಕೀಟಗಳ ಒಂದು ದಾಳಿಯನ್ನು ಕಾಣಬಹುದು. ಸೊ ಅದರಿಂದಾಗಿ ಅಲ್ಲಿ ಆಗುವಂತಹ ನಷ್ಟಗಳು ಒಂದಷ್ಟು ಆಗಿರ್ಬೋದು, ಅಥವಾ ಇಳುವರಿ ಹೆಚ್ಚಿನ ಇಳುವರಿ ನೀಡುವಂತಹ ಬೀಜಗಳ ಒಂದು ಅಲಭ್ಯತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ದೇಶೀಯ ಮಟ್ಟದಲ್ಲಿ ಈ ಒಂದು ದ್ವಿದಳ ಧಾನ್ಯಗಳ ಪಲ್ಸಸ್ನ ಒಂದು ಬೆಳವಣಿಗೆ ಉತ್ಪಾದನೆ ಮಾಡೋದಕ್ಕೆ ಕೊರತೆ ಅಂತಾನೆ ಮಾಡ್ತಾ ಬರ್ತೀವಿ. ಸೊ ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಅಥವಾ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಸೊ ಅವು ಯಾವ್ಯಾವ ಅಂತ ನೋಡ್ತಾ ಬಂದಾಗ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಆಗಿರ್ಬೋದು, ಸಂಶೋಧನೆ ಅಭಿವೃದ್ಧಿ ಆಗಿರ್ಬೋದು, ಸೊ ಅಂಡ್ PM ಆಶಾ ಸ್ಕೀಮ್ ಆಗಿರ್ಬೋದು, ಅಂಡ್ ಸಮಗ್ರ ಯೋಜನೆ ಅಂತ ಬಂದ ಎಣ್ಣೆ ಬೀಜಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಅಥವಾ ತಾಳೆ ಎಣ್ಣೆ ಆಗಿರ್ಬೋದು, ಮೆಕ್ಕೆಜೋಳಗಳಲ್ಲಿ ಕಂಡಂತಹ ಒಂದು ಸಮಗ್ರ ಯೋಜನೆ ಅಂತಾನೆ ಕರಿತೀವಿ, ISOPOM ಅನ್ನೋದನ್ನ ಪ್ರಾರಂಭಿಸಲಾಗಿದೆ. ಅಂಡ್ ಅದ್ರ ಜೊತೆಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರಾಜ್ಯಗಳು ದ್ವಿದಳ ಧಾನ್ಯಗಳನ್ನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಿಡಿಸುವಂಥದ್ದನ್ನು ಕೂಡ ಕೈಗೊಳ್ಳಲಾಗಿದೆ ಅಂತಾನೆ ಹೇಳ್ತಾ. ಸೊ ಇದಕ್ಕೆ ನಾವು ಅಂದ್ರೆ ಒಂದಷ್ಟು ವಾಟ್ ಆರ್ ದ ವೇ ಫಾರ್ವರ್ಡ್ ಏನು ಅಂದ್ರೆ ನಮ್ಮ ಒಂದು ದ್ವಿದಳ ಧಾನ್ಯಗಳಲ್ಲಿ ಅಥವಾ ಪಲ್ಸಸ್ ನಲ್ಲಿ ಇಂಪೋರ್ಟ್ ಅನ್ನ ಕಮ್ಮಿ ಮಾಡಿ ಸ್ವಾವಲಂಬನೆಯನ್ನ, ಅಂದ್ರೆ ನಮಗೆ ಬೇಕಾದಷ್ಟು ಉತ್ಪಾದನೆಯನ್ನು ನಾವೇ ಮಾಡ್ಕೊಳ್ಳೋದಿಕ್ಕೆ ಇರುವಂತಹ ಮಾರ್ಗಗಳು ಏನೇನು ಅಂತ ಬಂದಾಗ ಸೊ ಮಾದರಿ ದ್ವಿದಳ ಧಾನ್ಯ ಗ್ರಾಮಗಳು ಅನ್ನೋ ಕಾನ್ಸೆಪ್ಟ್ ಅನ್ನು ಪರಿಚಯಿಸುವಂಥದ್ದು. ಅಂದ್ರೆ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೋಸ್ಕರ ಕೃಷಿ ಸಚಿವಾಲಯದ ಒಂದು ಯೋಜನೆ ಪ್ರಕಾರ ಮಾದರಿ ದ್ವಿದಳ ಧಾನ್ಯಗಳ ಒಂದು ಗ್ರಾಮಗಳನ್ನ ಪ್ರಸ್ತುತ ಖಾರಿಫ್ ಅಥವಾ ಬೇಸಿಗೆ ಬಿತ್ತನೆ ಕಾಲದಲ್ಲಿ ಒಂದು ಸ್ಥಾಪನೆ ಮಾಡೋದಾಗಿರ್ಬೋದು. ಅಂಡ್ ಪಾಳು ಭೂಮಿ ಬಿದ್ದಿರುವಂತಹ, ಅಂದ್ರೆ ಭೂಮಿಗಳು ಯೂಶಲಿ ನಮಗೆ ಪಾಳು ಭೂಮಿ ಬಿದ್ದಿರುತ್ತೆ, ಅಂದ್ರೆ ಅದು ಕೃಷಿ ಯೋಗ್ಯವಾಗಿರುತ್ತೆ, ಬಟ್ ಅದನ್ನು ಕೃಷಿ ಮಾಡದಲ್ಲೇ ಪಾಳು ಬಿಟ್ಟಿರುವಂತಹ ಭೂಮಿಗಳನ್ನ ಈ ಒಂದು ಬೇಳೆಕಾಳುಗಳು ಅಥವಾ ದ್ವಿದಳ ಧಾನ್ಯಗಳ ಒಂದು ಉತ್ಪಾದನೆಗೆ, ಕೃಷಿಗೆ ಅವನ್ನ ಒಳಪಡಿಸೋದು ಕೂಡ ನಮಗೆ ಒನ್ ಆಫ್ ದ ವೈಸೆಸ್ಟ್ ವೇ ಅಂತಾನೆ ಕರಿತೀವಿ. ಅದ್ರ ಜೊತೆಗೆ ಹೆಚ್ಚು ಇಳುವರಿ ನೀಡುವಂತಹ ಬೀಜಗಳನ್ನ ಆದಷ್ಟು ಜಿಲ್ಲೆಗೆ ಒಂದು, ತಾಲೂಕುಗಳಿಗೆ ಒಂದು ಹೆಚ್ಚು ಇಳುವರಿ ನೀಡುವಂತಹ, ಅಧಿಕ ಇಳುವರಿ ನೀಡುವಂತಹ ಬಿತ್ತನೆ ಕೇಂದ್ರಗಳನ್ನ ಅಥವಾ ಬಿತ್ತನೆ ಬೀಜ ಕೇಂದ್ರಗಳನ್ನ ಆಯಾ ತಾಲೂಕುಗಳು, ಹೋಬಳಿಗಳು ಅಥವಾ ಜಿಲ್ಲೆಗಳ ಮಟ್ಟದಲ್ಲಿ ಸ್ಥಾಪನೆ ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಹವಾಮಾನ ನಿರೋಧಕ, ಅಂದ್ರೆ ಈಗ ನಾವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಜಾಸ್ತಿ ಕರಿತಾ ಇದೀವಿ, ಹೆಚ್ಚು ಪ್ರವಾಹ ಕೂಡ ಆಗ್ಬೋದು, ಅಥವಾ ಹೆಚ್ಚು ಬರ ಕೂಡ ಬರ್ಬೋದು, ಅಥವಾ ಹೆಚ್ಚು ಕೀಟಗಳಿಗೂ ಕೂಡ ತುತ್ತಾಗ್ಬೋದು. ಇವೆಲ್ಲವನ್ನು ಕೂಡ ರೆಸಿಸ್ಟ್ ಮಾಡುವಂತಹ, ನಿರೋಧಿಸುವಂತಹ, ಬರ ನಿರೋಧಕ ಅಥವಾ ಕೀಟ ನಿರೋಧಕ ಆದಂತಹ ಬೆಳೆಗಳನ್ನ ಹೆಚ್ಚು ಸಂಶೋಧನೆ ಮಾಡುವಂತಹ ಒಂದು ಕಾರ್ಯಗಳನ್ನ ಕೈಗೊಳ್ಳುವಂಥದ್ದು. ಅದರ ಜೊತೆಗೆ ಸರ್ಕಾರವು ಬೇಳೆಕಾಳುಗಳ ಬೆಳೆಯೋದನ್ನು ಕೂಡ ವೈವಿಧ್ಯೀಕರಣವನ್ನು ಖಚಿತಪಡಿಸಿಕೊಂಡು ಆ ಮೂಲಕ ಆಮದನ್ನ ನಾವು ನಿಲ್ಲಿಸುವಂತಹ, ರೈತರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಕಾರ್ಯಗಳು ಆಗಬೇಕಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಥ್ಯಾಂಕ್ ಯು.